ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದಿಂದ ಒಂದು ಉತ್ತಮ ಕ್ರೈಮ್ ಡಿಟೆಕ್ಷನ್ ಕಾರ್ಯ ಆಗಿದೆ. ಅದರಲ್ಲಿ ವಿಶೇಷವಾಗಿ ಏನು ರಾತ್ರಿ ಕನ್ನ ಕಳುವಾಗ್ತಾ ಇದ್ವು, ಏನು ನೈಟ್ HBT ಅಂತೀವಿ, ಅಂಥದ್ರಲ್ಲಿ ಒಂದು ಯಾವುದೋ ಒಂದು ರಿಮೋಟ್ ಲೀಡ್ ಸಿಕ್ಕಿತ್ತು. ಒಂದು ವೆರಿ ರಿಮೋಟ್ ಲೀಡ್ ಅಂತಂದರೆ ತುಂಬ ಪತ್ತೆ ಮಾಡಲಿಕ್ಕೆ ಅಷ್ಟೊಂದು ಪೂರಕವಾದ ಸಾಕ್ಷಿ ಇಲ್ಲ. ಅಂಥ ಒಂದು ಲೀಡ್ ಇದ್ರೂ ಕೂಡ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಬ್ಬ ಆರೋಪಿಯನ್ನು ಮನೆಗಳತನ ಮಾಡುವಂತಹ ಆರೋಪಿಯನ್ನು ಬಂಧಿಸಿ 3 ರಾತ್ರಿ ಮನೆಗಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಆರೋಪಿ ಕಳ್ಳತನ ಮಾಡಿದ್ದ ಅರೌಂಡ್ 100 ಗ್ರಾಮ್ ಗೋಲ್ಡ್, 200 ಗ್ರಾಮ್ ಸಿಲ್ವರ್ ಮತ್ತು ಕೃತ್ಯಕ್ಕೆ ಏನು ಬಳಸ್ತಾ ಇದ್ದ ಅವನು ವೆಹಿಕಲ್, ಬಜಾಜ್ ಪ್ಲಾಟಿನಮ್ ಬೈಕನ್ನು ಬಳಸ್ತಾ ಇದ್ದ. ಆ ವೆಹಿಕಲನ್ನು ಕೂಡ ಅವರು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಎಲ್ಲರ ಗಮನಕ್ಕೆ ತರೋದೇನಂತಂದರೆ, ಈ ಮಿನಿಮಮ್ ಸೇಫ್ಟಿ ಫೀಚರ್ಸ್, ಸೆಕ್ಯೂರಿಟಿ ಏನು ಮನೆಗಳ ಸುರಕ್ಷತೆಗಾಗಿ ಏನು ತೆಗೆದುಕೊಳ್ಬೇಕು ಅಂತ ನಾವು ಸುಮಾರು ಸಲ ಹೇಳ್ತಾ ಇದ್ದೀವಿ. CCTV ಕ್ಯಾಮ್ರಾಗಳ ಅಳವಡಿಸ್ಕೊಳ್ಳೋದು, ಬರ್ಗ್ಲರಿ ಅಲಾರ್ಮ್ ಅಳವಡಿಸ್ಕೊಳ್ಳೋದು, ಇನ್ನೂ ಜಾಸ್ತಿ ಅವಕಾಶ ಇದ್ದರೆ ನಿಮಗೆ ಮೋಷನ್ ಡಿಟೆಕ್ಟರ್ ಬಂದಿದೆ. ಈಗ CCTVಗಳಲ್ಲಿಯೂ ಕೂಡ ನಿಮಗೆ ಜಿಯೋ ಫೆನ್ಸಿಂಗ್ ಎಲ್ಲ ಬಂದಿದೆ. ನೀವು ಮೊಬೈಲಲ್ಲಿನೇ ಕೂಡ ನೀವು ಎಲ್ಲೇ ಇದ್ದರೂ IP ಕ್ಯಾಮ್ರಾಸ್ ಇದ್ದಾವೆ. ಮತ್ತು ಜಿಯೋ ಫೆನ್ಸಿಂಗ್ ಅಂತಂದರೆ ಯಾರಾದರೂ ಮೂಮೆಂಟ್ ಆದರೂ ಕೂಡ ಅದ್ರ ಬಗ್ಗೆಯೂ ಕೂಡ ನೀವು ಅಲರ್ಟ್ ಬರುತ್ತೆ. ತಮಗೆ 25,000, 30,000, 50,000ಗೆಲ್ಲ ಬರುತ್ತೆ. ಈ ಪ್ರಕರಣದಲ್ಲಿ ಏನಾಗಿತ್ತು, ಒಂದು ಮನೆಗಳತನ ಪ್ರಕರಣದಲ್ಲಿ ಒಂದು ಸಸ್ಪೆಕ್ಟ್ ವೆಹಿಕಲ್ ಹೋಗುತ್ತೆ. ಅದರಲ್ಲಿ ಒಂದು ಡ್ಯಾಮೇಜ್ ನಂಬರ್ ಪ್ಲೇಟ್ ಇರುತ್ತೆ ಮತ್ತು ವೆಹಿಕಲ್ಲಿಗೆ ಏನು ಇಂಡಿಕೇಟರ್ಸ್ ಇರುತ್ತೆ, ಸೈಡ್ ಇಂಡಿಕೇಟರ್ಸ್, ಅದರಲ್ಲಿ ಬೇರೆ ಥರದ ಒಂದು ಯೂನಿಕ್ ಆಗಿರುವಂಥ ಇಂಡಿಕೇಟರ್ಸ್ ಹಾಕಿರ್ತಾರೆ. ಆ ಒಂದು ಕುರುವಿನ ಮೇಲ್ಗಡೆ ಇದನ್ನು ನಿರಂತರ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಆರೋಪಿಯನ್ನು ಪತ್ತೆ ಹಚ್ಚಿದಾಗ ಆರೋಪಿ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿದಾಗ ಫಸ್ಟ್ ಟೈಮ್ ಅಫೆಂಡರ್, ಅವನು ಇತ್ತೀಚೆಗೆ ಇದೇ ಪ್ರಥಮ ಬಾರಿಗೆ ಪೊಲೀಸ್ ಬಲೆಗೆ ಬಿದ್ದಿರುವಂಥದ್ದು. ಮತ್ತು ಅವನ ಮನೆಗಳತನ ಮಾಡಲಿಕ್ಕೆ ಯಾಕೆ ಈ ವೃತ್ತಿಗೆ ಇಳಿದಿದ್ದು ಅಂತ ಕೇಳಿದಾಗ, ಬೇಸಿಕಲಿ ಮನೆಯ ಒಂದು ಫೈನಾನ್ಷಿಯಲ್ ಪ್ರೆಷರ್ ಮತ್ತು ಅದ್ರ ಜೊತೆಗೆ ಏನು ಸಾಲದ ಬಾಧೆ ಇತ್ತು, ಆ ಸಾಲ ತೀರಿಸಲಿಕ್ಕೆ ಮತ್ತು ಮನೆಗೇನು ಹಣದ ಒಂದು ಅವಶ್ಯಕತೆ ಇದೆ, ಆ ಒಂದು ಒತ್ತಡಕ್ಕೆ ಮಣಿದು ಇದಕ್ಕೆ ಕೈ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಈ ಒಂದು ಮೋಡಸ್ ಆಪರೆಂಡಿ ಯಾವ ರೀತಿ ಮನೆಗಳನ್ನು ಐಡೆಂಟಿಫೈ ಮಾಡ್ತಾ ಇದ್ದ ಅಂದರೆ, ಬೆಳಗಿನ ಜಾವ ಡೇ ಟೈಮಲ್ಲಿ ಎಲ್ಲ ಕಡೆ ಹೋಗಿ ರೆಕ್ಕಿ ಮಾಡ್ತಾ ಇದ್ದ. ಮತ್ತು ನಗರದ ಕೆಲವೇ ಏರಿಯಾಗಳಲ್ಲಿ ಇವನು ಆಪರೇಷನ್ ಮಾಡ್ತಾ ಇದ್ದ. ಎಸ್ಪೆಷಲಿ ಏನು ನಮ್ಮದು ಮಾಲ್ಗತ್ತಿ ಕ್ರಾಸ್, ಫಿರ್ದೋಸ್ ಕಾಲನಿ ಮತ್ತು ಏನು ಈ ಹಾಗರ್ಗ ರೋಡ್ ಇದೆ, ಆ ಏರಿಯಾದಲ್ಲಿ ಮಾತ್ರ ಹೆಚ್ಚಿನದಾಗಿ ಇವನು ಆಪರೇಷನ್ ಮಾಡ್ತಾ ಇದ್ದ. ಅಲ್ಲಿ ಇವನು ವಾಸ್ತವ್ಯ ಮಾಡುವಂಥದ್ದು ಮತ್ತು ಏನು ಅಪರಾಧ ಮಾಡ್ತಾ ಇದ್ದ ಆ ಏರಿಯಾಗಳಿಗೆ ಹತ್ತಿರ ಇರುವಂಥದ್ದು. ಸೊ ಡೇ ಟೈಮಲ್ಲಿ ರೆಕ್ಕಿ ಮಾಡ್ತಾ ಇದ್ದ. ಮತ್ತು ಬೆಳಗಿನ ಜಾವ, ರಾತ್ರಿ ಅರ್ಲಿ ಮಾರ್ನಿಂಗ್ ಏನಂತೀವಿ, ಬೆಳಗಿನ ಜಾವ ಅರೌಂಡ್ 3 to 4:30 ಆ ಟೈಮಲ್ಲಿ ಅಪರಾಧವನ್ನು ಮಾಡ್ತಾ ಇದ್ದ. ಮತ್ತು ಬೆಳಗ್ಗೆ 4:35ಗೆ ಮತ್ತೆ ಅವನದೇನು ದಿನನಿತ್ಯ ಚಟುವಟಿಕೆ ಇತ್ತು ಅದಕ್ಕೆ ಹೋಗ್ತಾ ಇದ್ದ. ಸೊ ಐ ಅಪ್ರಿಷಿಯೇಟ್ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಮತ್ತು ಅವರೆಲ್ಲ ಕ್ರೈಮ್ ಟೀಮಿಗೆ. ಮತ್ತು ಇದರದ್ದು DCP ಕ್ರೈಮ್ ಅವ್ರನ್ನು ಮಾನಿಟರ್ ಮಾಡಿದರೆ ಐ ಅಪ್ರಿಷಿಯೇಟ್ ಈಸ್ ಸೂಪರ್ವಿಷನ್ ಆಲ್ಸೋ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅವರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು. ಅರೌಂಡ್ ಮಂತ್ಲಿ 12,000 rupees ಇರೋ ಏರಿಯಾದಲ್ಲಿ ರೋಜಾ ಲಿಮಿಟ್ಸಲ್ಲಿ ವಾಸ ಮಾಡ್ತಾ ಇದ್ದ. ನಾವು ನಮ್ಮದು ಸರಫ್ ಬಾಜಾರ್ ರೋಜಾ ಲಿಮಿಟ್ಸ್ ಏನು ಬಾರ್ಡ್ರ್ ಇದೆ ಅಲ್ಲಿ ವಾಸ ಮಾಡ್ತಾ ಇದ್ದ. ಈಗ ನಮಗೆ ರಿಪೋರ್ಟ್ ಆಗಿದ್ದು ಪ್ರಕರಣಗಳ ಪ್ರಕಾರ 3 ಆಗಿದ್ದಾವೆ. 3 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಅದರಲ್ಲಿ 2 ಹೀನಸ್ ಅಫೆನ್ಸಸ್ ಇದೆ. ನಮ್ಮದೇನು ಹೆಚ್ಚಿನದು ಅಮೌಂಟ್ ಹೋಗಿರುತ್ತೆ ಅಂಥವು 2 ಪ್ರಕರಣ ಇದೆ. ಇನ್ನೊಂದು ನಾನ್ ಹೀನಸ್ ಕೇಸ್ ಇದೆ. ಟೋಟಲ್ 3 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಈಗ ನಾವು ಅವನ ಮೂಮೆಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದಾಗ ಮತ್ತು ಏನು ಅಪರಾಧಗಳು ವರದಿಯಾಗಿದೆ ಅದರಲ್ಲಿ ಇನ್ನೂ ರೋಲ್ ಕಂಡಿಲ್ಲ. ಬಟ್ ಆದರೂ ಕೂಡ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಅವನು ಹೇಳಿದ ಪ್ರಕಾರ 7-8 ಮಂತ್ಸ್ನಿಂದ ಸ್ಟಾರ್ಟ್ ಮಾಡಿದ್ದಾನೆ. ಫಸ್ಟ್ ಅಪರಾಧ ಮಾಡಿದ್ದು ಏಪ್ರಿಲಲ್ಲಿ. ಬಟ್ ಇತ್ತೀಚೆಗೆ ಏನಾಗಿದೆ, ಅವನು ಗ್ರೀಡ್ ಜಾಸ್ತಿಯಾಗಿ ಈಗ ಅಕ್ಟೋಬರ್ ತಿಂಗಳಲ್ಲಿನೇ 2 ಅಪರಾಧ ಮಾಡ್ದ. ಆವಾಗಲೇ ನಮ್ಮ ಅಧಿಕಾರಿಗಳಿಗೆ ಲೀಡ್ ಸಿಕ್ಕಿರುವಂಥದ್ದು. ಆ ಲೀಡ್ ಬೆನ್ನತ್ತಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.
ಹೌದು, ಯೂನಿವರ್ಸಿಟಿ ಲಿಮಿಟ್ಸ್. ಅದನ್ನೇ ಹೇಳಿ, ನಮ್ಮ ಏನು ರೋಜಾಲಿಂದ ಹಾಗರ್ಗ, ಮಾಲ್ಗತ್ತಿ ಕ್ರಾಸ್, ಫಿರ್ದೋಸ್ ಕಾಲನಿ ಆ ಏನು ಏರಿಯಾ ಇದೆ ಅಲ್ಲಿ ಅವನು ಅಪರಾಧ ಮಾಡ್ತಾ ಇರೋವಂಥದ್ದು. ಇಲ್ಲ, ಏನು ಹೇಳ್ರಿ? ಇಲ್ಲೇ ನಗರನೇ. ಡೇ ಟೈಮಲ್ಲಿ ಅದು ಬಜಾಜ್ ಪ್ಲಾಟಿನಮ್ ಬೈಕ್ ಇದೆ, ಬೈಕ್ ಮೇಲೆ ಯಾವ ಮನೆ ಲಾಕ್ ಆಗಿದೆ ಅಂತ ರೆಕ್ಕಿ ಮಾಡ್ತಾ ಇದ್ದ. ರಾತ್ರಿ ಹೋದಾಗ ಮನೆ ಲಾಕ್ ಇದೆಯಾ ಅಥವಾ ಓಪನ್ ಇದೆ ಅಂತ ಚೆಕ್ ಮಾಡಿ, ಕೆಲವು ಸಲ ಲಾಕ್ ಇದ್ರೆ ಅಂಥ ಮನೆಗಳನ್ನು ಬ್ರೇಕ್ ಮಾಡಿ ಕಳ್ತನ ಮಾಡ್ತಾ ಇದ್ದ. ಮೆಜಾರಿಟಿ ಅಮೌಂಟ್ ರಿಕವರಿ ಆಗಿದೆ ಸ್ಟೋಲನ್. ಯಾಕಂದರೆ ಕೆಲವು ಕ್ಯಾಶ್, ಕೆಲವು ಖರ್ಚು ಮಾಡಿದ್ದಾನೆ. ಈಗ ಅವನ ಹತ್ರ ಒಟ್ಟು 100 ಗ್ರಾಮ್ ಗೋಲ್ಡು, 200 ಗ್ರಾಮ್ ಸಿಲ್ವರ್, ಮತ್ತು ಏನು ವೆಹಿಕಲ್ ಯೂಸ್ ಮಾಡಿದ್ದ ಅದನ್ನು ಕೂಡ ವಶಪಡಿಸಿದ್ದಾರೆ. ಕೆಲವು ಮಾಡಿದ್ದು ಅದನ್ನು ರಿಕವರಿ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಮೌಲಾನಾ ಆಗಿ, ಟೀಚರ್ ಆಗಿ. ಅಲ್ಲಿ ಸಿಗುವ ಸ್ಯಾಲ್ರಿ ಕಡಿಮೆ ಇತ್ತು, ಬರೀ 12,000 ಸಿಗ್ತಾ ಇತ್ತು ಅಂತ, ಸಾಕಾಗ್ತಾ ಇರಲಿಲ್ಲ. ಸೊ ಏನು ಫ್ಯಾಮಿಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇದೆ ಮತ್ತು ಸಾಲನೂ ಇತ್ತು, ಹಾಗಾಗಿ ಅವನು ಅಪರಾಧಕ್ಕೆ ಇಳಿದಿದ್ದು.